Good morning, students. You have already studied some chapters like transportation in plants, mineral nutrition, respiration and photosynthesis under the unit plant physiology. The last chapter under this unit is plant growth and development. So, today we go to study about this chapter, plant growth and development. We already know all organisms are made up of cell. The cell is called as structural and functional unit of all living organisms. And all cells of a plant are descendants of the zygote. What is zygote? Zygote is the union of gametes. And from this zygote, new cells are arises and new organisms are produced by this zygote. And development is the sum of two processes. They are growth and differentiation. The development of the mature plant from a zygote follow a precise and highly ordered succession of events. ಅಂದರೆ ಒಂದು ಈ ಝೈಗೋಟ್ ಇಂದ ಏನು ಒಂದು ದೊಡ್ಡದಾದಂತಹ ಪ್ಲಾಂಟ್ ಡೆವಲಪ್ ಆಗಬೇಕಿದ್ರೆ ಅಲ್ಲಿ ಏನಾಗಿದೆ ಅಂದರೆ ಹಂತ ಹಂತವಾಗಿ ಅನೇಕ ಒಂದು ಸ್ಟೆಪ್ಸ್ ಇಂದ ಏನಾಗ್ತದೆ ಅಂತಂದರೆ ಈ ಒಂದು ಆರ್ಗ್ಯಾನಿಸಮ್ ಡೆವಲಪ್ ಆಗ್ತದೆ, ಅಂದರೆ ಫುಲ್ ಪ್ಲಾಂಟ್ ಡೆವಲಪ್ ಆಗ್ತದೆ. ಡ್ಯೂರಿಂಗ್ ದಿಸ್ ಪ್ರೊಸೆಸ್ ಎ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಜೇಷನ್ ಈಸ್ ಫಾರ್ಮ್ಡ್. ಅಂದರೆ ಫ್ರಮ್ ಎ ಸಿಂಗಲ್ ಸೆಲ್ಲಿಂದ ಒಂದು ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಜೇಷನ್ ಆಗ್ತದೆ. ಸಂಕೀರ್ಣವಾದಂತಹ ಒಂದು ಪ್ಲಾಂಟ್ ಬಾಡಿ ಒಂದು ರಚನೆ ಉಂಟಾಗ್ತದೆ. ಯಾವ ರೀತಿಯಲ್ಲಿ? ದಟ್ ಪ್ರೊಡ್ಯೂಸರ್ಸ್ ದಿಸ್ ರೂಟ್ಸ್, ಲೀವ್ಸ್, ಬ್ರಾಂಚಸ್, ಫ್ಲವರ್ಸ್, ಫ್ರೂಟ್ಸ್, ಸೀಡ್ಸ್ ಆ್ಯಂಡ್ ಇವೆಂಚುವಲಿ ದೇ ಡೈ. ಅಂದರೆ ಒಂದು ಸೆಲ್ಲಿಂದ ಇಟ್ ಅಂಡರ್ಗೋಸ್ ಡಿವಿಷನ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಮೆನಿ ಸೆಲ್ಸ್ and these cells accumulate and forms a tissue. This is called a tissue level organization, and similar tissues perform a specific function. It is called as organ system level of organization and organ level of organization. ಅಂದರೆ ಬೇರೆ ಬೇರೆ ಪಾರ್ಟ್ಸ್ಗಳು ಬೇರೆ ಬೇರೆ ಕೆಲಸವನ್ನು ಮಾಡ್ತವೆ. ಹೀಗೆ ಏನು ರೂಟ್, ಈಗ ರೂಟ್ಸ್ ಇರ್ಬೋದು ಪ್ಲ್ಯಾಂಟ್ಸಲ್ಲಿ. ರೂಟ್ಸ್ನ ಕೆಲಸ ಏನು? ಭೂಮಿಯಿಂದ ಅಡಿಯಿಂದ ಏನು ತೇವಾಂಶವನ್ನು ಹೀರ್ಕೊಳ್ಳುವಂಥದ್ದು, ಮಿನರಲ್ ನ್ಯೂಟ್ರಿಷನನ್ನು ಹೀರ್ಕೊಳ್ಳುವಂತಹ ಕೆಲಸವನ್ನು ಈ ರೂಟ್ಸ್ ಮಾಡಿದರೆ, ಲೀವ್ಸ್ ಏನು ಮಾಡ್ತದೆ? ಅದರಲ್ಲಿರುವಂತಹ ಕ್ಲೋರೋಫಿಲ್ನ ಸಹಾಯದಿಂದ ಆಹಾರವನ್ನು ತಯಾರಿಸ್ತದೆ. ಇಟ್ ಸಿಂಥಸೈಸ್ ಕಾರ್ಬೋಹೈಡ್ರೇಟ್ಸ್ ಫ್ರಮ್ ದ ಹೆಲ್ಪ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ದೆನ್ ದೇ ಅಟೇನ್ ದಿಸ್ ಅಪ್ ಟು ಫ್ರಮ್ seed germination to the flower, initiation of flower. This stage is called as juvenile phase of the organism. juvenile phase ಅಥವಾ ಇನ್ನು ಪ್ಲಾಂಟ್ಸ್ ಅಲ್ಲಿ ನಾವು ಇದನ್ನು ವೆಜಿಟೇಟಿವ್ ಫೇಸ್ ಅಂತ ಕರಿತೇವೆ. ಆಮೇಲೆ ಇಟ್ ಎಂಟರ್ಸ್ ದಿ ರಿಪ್ರೊಡಕ್ಟಿವ್ ಫೇಸ್ ವೆನ್ ಇಟ್ ಸ್ಟಾರ್ಟ್ಸ್ ಟು ಫ್ಲವರ್. ಅಂದರೆ ಹೂ ಬಿಡಲಿಕ್ಕೆ ಆರಂಭವಾದ ಮೇಲೆ ನಾವು ಇದನ್ನು ರಿಪ್ರೊಡಕ್ಟಿವ್ ಫೇಸ್ ಅಂತ ಕರಿತೇವೆ. ಹಾಗೆ ಅದೇ ರೀತಿ ಆ ಫ್ಲವರ್ಸಿಂದ ಏನಾಗ್ತದೆ? ಫ್ರೂಟ್ಸ್ ಡೆವಲಪ್ ಆಗ್ತದೆ. ಆಮೇಲೆ ಫ್ರೂಟ್ಸಿಂದ ಸೀಡ್ಸ್ ಡೆವಲಪ್ ಆಗ್ತದೆ. ದೀಸ್ ಆರ್ ಆಲ್ ಅಂದರೆ ರೂಟ್ಸ್, ಡೆವಲಪ್ಮೆಂಟ್ ಆಫ್ ರೂಟ್ಸ್, ಲೀವ್ಸ್, ಬ್ರಾಂಚಸ್, ಫ್ಲವರ್ಸ್, ಫ್ರೂಟ್ಸ್, ಸೀಡ್ಸ್, ಇವನ್ನೆಲ್ಲ ನಾವೇನಂತೇವೆ? ಕಾಂಪ್ಲೆಕ್ಸ್ ಅಂದರೆ ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ಅಂತ ಕರಿಬಹುದು. ಆ್ಯಂಡ್ ಇವೆಂಚುವಲಿ ದೇ ಡೈ. ಇಷ್ಟು ಹಂತ ಸೀಡ್ ಜರ್ಮಿನೇಷನ್ನಿಂದ ಈ ರೀತಿ ಎಲ್ಲ ಹಂತ ಹಂತವಾಗಿ ಎಲ್ಲ ನಡೆದು ಕ್ರಮೇಣ ಅವು ಸಾಯ್ತವೆ. ಈ ಇಷ್ಟು ಹಂತಗಳು ಎಲ್ಲಿ ನಡೀತದೆ? ಈ ಒಂದು ಡೆವಲಪ್ಮೆಂಟ್ ಪ್ರೊಸೆಸ್ಸಲ್ಲಿ ನಡೀತದೆ. ದಿ ಫಸ್ಟ್ ಸ್ಟೆಪ್ ಇನ್ ದಿ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಈಸ್ ಸೀಡ್ ಜರ್ಮಿನೇಷನ್. ದಿಸ್ ಇಸ್ ಸೀಡ್ ಜರ್ಮಿನೇಷನ್. This seed germination takes place under favorable conditions.
ಅಂದರೆ ಸೀಡ್ ಜರ್ಮಿನೇಷನ್, ಒಂದು ಬೀಜವನ್ನು ಭೂಮಿಯ ಮೇಲೆ ಒಟ್ರಾಶಿ ಬಿಸಾಡಿಟ್ರೆ ಅಲ್ಲಿ ಸೀಡ್ ಜರ್ಮಿನೇಷನ್ ಆಗೋದಿಲ್ಲ. ಅದು ಜರ್ಮಿನೇಟ್ ಆಗಬೇಕು ಅಂದರೆ ಇಟ್ ರಿಕ್ವೈರ್ಸ್ ಸಮ್ ಫೇವರೇಬಲ್ ಕಂಡೀಷನ್ಸ್, ಅಂದರೆ ಕೆಲವು ಅವಶ್ಯಕತೆಗಳನ್ನು ಅದು ಅವಲಂಬಿಸಿರ್ತದೆ. ಏನಿದು ಅವಶ್ಯಕತೆಗಳು? ವಾಟರ್ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಹಾಗೆ ಮಿನರಲ್ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಹಾಗೆ ಟೆಂಪ್ರೇಚರ್ ಇರಬಹುದು, ಆಪ್ಟಿಮಮ್ ಟೆಂಪ್ರೇಚರ್ ಇರ್ಬೋದು. ಇದೆಲ್ಲ ಇದ್ದಾಗ ಮಾತ್ರ ಏನಾಗ್ತದೆ, ಒಂದು ಬೀಜ ಮೊಳಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಈಗ ಉದಾಹರಣೆಗೆ ನಾವೊಂದು ಬೇಸಿಗೆಯಲ್ಲಿ ಒಂದು ಮೈದಾನದ ಕಡೆ ನೋಡಿದಾಗ ಆ ಮೈದಾನದಲ್ಲಿ ಯಾವುದೇ ರೀತಿ ಪ್ಲಾಂಟ್ಸ್ ಇರುವುದಿಲ್ಲ, ಒಂದು ರೀತಿ ಬೋಳಾಗಿ ಇರ್ತದೆ. ಅದೇ ಮಳೆಗಾಲ ಆರಂಭವಾದ ಮೇಲೆ ನಾವು ಆ ಮೈದಾನದಲ್ಲಿ ಒಂದು ಸ್ವಲ್ಪ ಸಮಯ ಬಿಟ್ಟು ಅಲ್ಲಿ ನೋಡುವಾಗ ಆ ಮೈದಾನ ಎಲ್ಲ ಹಸಿರಾಗಿ ಕಾಣಿಸ್ತದೆ. ಎಲ್ಲಿಂದ ಬಂತು ಈ ಹಸಿರು? ಬಿಕಾಸ್ ಇಲ್ಲಿ ಏನಾಗಿತ್ತು ಅಂತಂದ್ರೆ ಮೊದಲಿಗೆ ಅನೇಕ ಥರದ ಬೇರೆ ಬೇರೆ ಪ್ಲಾಂಟ್ಸ್ನ ಒಂದು ಆ ಸೀಡ್ಗಳು, ಬೀಜಗಳು ಅಲ್ಲಿ ಇದ್ದವು. ಯಾವಾಗ ಅಲ್ಲಿ ಅಷ್ಟರವರೆಗೆ ಬೇಸಿಗೆಯಲ್ಲಿ ಅದು ಅವುಗಳಿಗೆ ಅನ್ಫೇವರೇಬಲ್ ಕಂಡೀಷನ್ ಆಗಿತ್ತು. ದೇ ಆರ್ ಇನ್ ದ ಸ್ಟೇಟ್ ಆಫ್ ಡಾರ್ಮನ್ಸಿ. ಯಾವಾಗ ಅವುಗಳಿಗೆ ಫೇವರೇಬಲ್ ಕಂಡೀಷನ್ ಸಿಕ್ಕಿತೋ, ಅಂದರೆ ನೀರು ಸಿಕ್ಕಿತೋ, ಆವಾಗ ಏನಾಗ್ತವೆ, ಅವು ಮೊಳಕೆ ಬರಲಿಕ್ಕೆ ಆರಂಭವಾಗ್ತದೆ. ಸೊ ದಿ ಫಸ್ಟ್ ಸ್ಟೆಪ್ ಇನ್ ದ process of plant growth is seed germination. It takes place under favorable conditions. Favorable conditions. Some of the factors govern and control the developmental processes. ಈ ಒಂದು ಡೆವಲಪ್ಮೆಂಟಲ್ ಪ್ರೊಸೆಸಸ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಮುಖ್ಯವಾದ ಕೆಲವು ಅಂಶಗಳಿವೆ. ದೇ ಆರ್ both intrinsic factors as well as extrinsic factors. Intrinsic means internal, ಅಂದರೆ ಸಸ್ಯದ ದೇಹದೊಳಗೆ ಇದ್ದುಕೊಂಡು ಅವುಗಳ ಬೆಳವಣಿಗೆಗೆ ಕಾರಣವಾಗುವಂತಹ ಅಂಶಗಳು. ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಮೀನ್ಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಪರಿಸರದಲ್ಲಿರುವಂತಹ ಕೆಲವು ಅಂಶಗಳನ್ನು ಬಳಸಿಕೊಂಡು ಅವು ಬೆಳೀತವೆ. ನೋಡಿ, ಸೀಡ್ ಜರ್ಮಿನೇಷನ್ ಪ್ರೊಸೆಸ್, ಡೈಕೋಟ್ಸ್ ಮತ್ತು ಮೊನೊಕೋಟಲ್ಲಿ ಯಾವ ರೀತಿ ಒಂದು ಸೀಡ್ ಜರ್ಮಿನೇಷನ್ ಆಗ್ತದೆ ಅಂತ ನೀವು ನೋಡ್ಬೋದು. ನೋಡಿ, ದಿಸ್ ಈಸ್ ರ್ಯಾಡಿಕಲ್. ರ್ಯಾಡಿಕಲ್ ಇಂದ ಏನಾಗ್ತದೆ ಅಂದರೆ, ರ್ಯಾಡಿಕಲ್ ಗಿವ್ಸ್ ರೈಸ್ ಟು ರೂಟ್ ಸಿಸ್ಟಮ್. ಇದು ಈ ರೀತಿ ರೂಟ್ ಸಿಸ್ಟಮ್ ಆಗಿ ಡೆವಲಪ್ ಆದರೆ, ಆ್ಯಂಡ್ ದಿಸ್ ನೋಡಿ, ಇದು ಎಪಿಕೊಟೈಲ್ ಇಂದ ಏನಾಗ್ತದೆ ಅಂತಂದರೆ ಶೂಟ್ ಸಿಸ್ಟಮ್. ಫೋಲಿಯೇಜ್ ಲೀವ್ಸ್ ಆರ್ ಅರೈಸಸ್ ಫ್ರಮ್ ದ ಎಪಿಕೊಟೈಲ್ ರೀಜಿಯನ್. ಈ ಎಪಿಕೊಟೈಲ್ ರೀಜಿಯನ್ನಿಂದ ಈ ಫೋಲಿಯೇಜ್ ಸಣ್ಣ ಸಣ್ಣ ಲೀಫ್ಗಳು ಹುಟ್ಟಿಕೊಳ್ತವೆ. ಆ್ಯಂಡ್ ದಿಸ್ ಕೊಟೆಲಿಡನ್ ನರಿಷಸ್ ದಿಸ್ ಸೀಡ್ ಜರ್ಮಿನೇಷನ್. ಸೀಡ್ ಜರ್ಮಿನೇಷನ್ ಆಗಬೇಕಿದ್ರೆ ಬೇಕಾದಂತಹ ಈ ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ಅವುಗಳಿಗೆ ಒದಗಿಸುವಂತಹ ಕೆಲಸ ಆಲ್ರೆಡಿ ಇಲ್ಲಿ ಸ್ಟೋರೇಜ್ ಆಗಿರುವಂತಹ ಒಂದು ನ್ಯೂಟ್ರಿಯೆಂಟ್ಸ್ ಈ ಕೊಟೆಲಿಡನ್ಸಲ್ಲಿ ಇರ್ತದೆ. ಇನ್ ದ ಸೇಮ್ ಮ್ಯಾನರ್ ಇನ್ ಮೊನೊಕಾಟ್ಸ್, ಕಾರ್ನಲ್ಲಿ ಕೂಡ ನಾವು ಈ ರೀತಿ ಸೀಡ್ ಜರ್ಮಿನೇಷನ್ ಅನ್ನು ಕಾಣ್ಬೋದು. ಇಲ್ಲಿ ನಾವು ಕೊಲಿಯೋಪ್ಟೈಲ್ ಅಂತ ಕರಿತೇವೆ. ಕೊಲಿಯೋಪ್ಟೈಲ್ ಮೀನ್ಸ್ ಪ್ಲಿಮ್ಯೂಲ್, ಅಂದರೆ ದಿಸ್ ಡೆವಲಪ್ಸ್ ಆಸ್ shoot system. Foliage leaves are arises from this coleoptile. coleoptile ಇಂದ ಹುಟ್ಟಿಕೊಳ್ತವೆ. ಆ್ಯಂಡ್ ಇಲ್ಲಿ ಕೊಲಿಯೋರೈಸಾ ಅಂತ ಕೂಡ ಕರಿತೇವೆ. ಫ್ರಮ್ ಕೊಲಿಯೋರೈಸಾ ದಿಸ್ ರೂಟ್ ಸಿಸ್ಟಮ್ ಈಸ್ ಅರೈಸಸ್. ಸಿಮಿಲರ್ಲಿ ಇನ್ ಪೀ ಪ್ಲಾಂಟ್ಸ್ ಆಲ್ಸೋ ವಿ ಸಿ ಇನ್ ಸೀಡ್ ಜರ್ಮಿನೇಷನ್ ಇನ್ ದಿಸ್ ವೇ. Growth. What is growth? You already know definitions of growth in your first chapter, the living world. Growth means it can be defined as an irreversible, permanent increase in size of an organ or its parts or even of an individual cell. ಇಲ್ಲಿ ಈ ಗ್ರೋತ್, ಇಲ್ಲಿ ಆರ್ಗನ್ ನೋಡಿ, ಇಲ್ಲಿ ನೀವು ನೋಡಬಹುದು ಈ ಲೀಫ್, ಯಂಗ್ ಲೀವ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್, ಸ್ಮಾಲ್ ಆಗಿವೆ. ಆಮೇಲೆ ಕ್ರಮೇಣ ಏನಾಗ್ತದೆ, ಈ ರೀತಿ ಮೆಚೂರ್ಡ್ ಲೀವ್ಸ್ ಆರ್ ಫಾರ್ಮ್ಡ್. ಅಂದರೆ ಇಲ್ಲಿ ನಾವು ಆರ್ಗನ್, ಗ್ರೋತ್ ಇನ್ ಆರ್ಗನ್, ಅಂದರೆ ಒಂದು ಆರ್ಗನ್ ಅಲ್ಲಿ ಏನಾಗಿದೆ ಗ್ರೋತ್ ಆದದನ್ನು ನಾವಿಲ್ಲಿ ಕಾಣ್ಬೋದು. ಅದೇ ರೀತಿ ಫ್ಲವರ್ ಬಡ್ ಅಲ್ಲಿ ನೋಡಿ, ಇದು ಯಂಗ್ ಫ್ಲವರ್ ಬಡ್ ಯಾವ ರೀತಿ ಇತ್ತು, ಇಲ್ಲಿ ಸಂಪೂರ್ಣವಾಗಿ ಪೆಟಲ್ಸ್ ಆರ್ ಕವರ್ಡ್ ಬೈ ದಿಸ್ ಸೆಪಲ್ಸ್. ಸೆಪಲ್ಸ್ ಏನಾಗಿವೆ ಅಂತಂದರೆ ಈ ಒಂದು ಪೆಟಲ್ಸ್ ಅನ್ನು ಸಂಪೂರ್ಣ ಕವರ್ ಆಗಿ ಇದೆ. ದಿಸ್ ಈಸ್
ಇನ್ ಯಂಗ್ ಬಡ್ ಅಲ್ಲಿ ನಾವು ಈ ರೀತಿ ಕಾಣ್ತೇವೆ. ಅದೇ ಅದು ಸ್ವಲ್ಪ ಮೆಚೂರ್ ಆದವಾಗ ಈ ರೀತಿ ನಾವು ಕಾಣ್ತೇವೆ. ಇದು ಕೂಡ ಫುಲ್ಲಿ ಮೆಚೂರ್ಡ್ ಬಡ್ ಅಲ್ಲ, ಫ್ಲವರ್ ಬಡ್ ಅಲ್ಲ, ಇನ್ನೂ ಫುಲ್ಲಿ ಮೆಚೂರ್ ಆಗಿ ಇನ್ನೂ ಒಂದು 2 ದಿನದ ಬೆಳವಣಿಗೆ ಇದಕ್ಕೆ ಇದೆ. ಆಮೇಲೆ ಏನಾಗ್ತದೆ, ಫ್ಲವರ್ ಈಸ್ ಬ್ಲೂಮ್ಡ್ ಫ್ರಮ್ ದಟ್ ಮೆಚೂರ್ಡ್ ಬಡ್. ಈ ಮೆಚೂರ್ಡ್ ಬಡ್ ಇಂದ ಫ್ಲವರ್ ಅರಳ್ತದೆ. ಅಂದ್ರೆ ಇಲ್ಲಿ ನಾವೇನ್ ಕಾಣ್ತೇವೆ, ಗ್ರೋತ್ ಇನ್ ಏನು ಇನ್ಕ್ರೀಸ್ ಇನ್ ಗ್ರೋತ್ ಇನ್ ಆರ್ಗನ್ ಲೆವೆಲ್, ಅಂದ್ರೆ ಆರ್ಗನ್ ನಲ್ಲಿ ಒಂದು ನಿರ್ದಿಷ್ಟವಾದ ಆ ಒಂದು ಅಂಗದಲ್ಲಿ ಏನಾಗಿದೆ ಬೆಳವಣಿಗೆ ಇರುವುದನ್ನ ಕಾಣ್ತೇವೆ. ಹಾಗೆ ಈ ಒಂದು ಪ್ಲಾಂಟ್ಸ್ ಅಲ್ಲಿ ಕೂಡ ನೀವು ಕಾಣ್ಬೋದು ಯಾವ ರೀತಿ ನೋಡಿ, ಯಂಗ್ ಲೀವ್ಸ್, ಮೆಚೂರ್ಡ್ ಲೀವ್ಸ್ ಯಾವ ರೀತಿ ಇವೆ, ಯಂಗ್ ಲೀವ್ಸ್ ಯಾವ ರೀತಿ ಇದೆ, ಯಂಗ್ ಫ್ಲವರ್ ಬರ್ಡ್ಸ್ ಯಾವ ರೀತಿ ಇದೆ, ಮೆಚೂರ್ಡ್ ಫ್ಲವರ್ ಬರ್ಡ್ ಅಂಡ್ ಫ್ಲವರ್ ಈ ರೀತಿ. ಸೊ ಗ್ರೋತ್ ಅಂತಂದ್ರೆ ಏನು, ಗ್ರೋತ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಆನ್ irreversible permanent increase in size of an organ or its parts or even of an individual cell. ನೀವೀಗ ಒಂದು ಸೆಲ್ ಅನ್ನ ತಗೊಂಡ್ರೆ, ಈ ಸೆಲ್ ಇದೆ, ಇದರಲ್ಲಿ ಸೆಲ್ ಗ್ರೋತ್, ಇಲ್ಲಿ ನ್ಯೂಕ್ಲಿಯಸ್ ಇದೆ, ಹಾಗೆ ಮೈಟೋಕಾಂಡ್ರಿಯಾ, ಬೇರೆ ಬೇರೆ ಸೆಲ್ ಆರ್ಗನಲ್ಲೇಸ್ ಇವೆ. ಇದು ಗ್ರೋತ್ ಅಂದ್ರೆ ಎನ್ಲಾರ್ಜ್ಮೆಂಟ್ ಆಗುವಾಗ ಏನು ಈ ರೀತಿ ಎನ್ಲಾರ್ಜ್ಮೆಂಟ್ ಆಗಿ ಇಲ್ಲಿ ಪ್ರೋಟೋಪ್ಲಾಸ್ಮಾ ಲೆವೆಲ್ ಏನಾಗ್ತದೆ, ಹೆಚ್ಚಾಗ್ತದೆ. ಪ್ರೋಟೋಪ್ಲಾಸ್ಮಾ ಹೆಚ್ಚಾಗ್ತದೆ. ಇದನ್ನ ನಾವೇನಂತ ಹೇಳ್ಬೋದು, ಇಲ್ಲಿ ಕೂಡ ಸೆಲ್ ಗ್ರೋತ್, ಒಂದು ಸೆಲ್ ದೊಡ್ಡದಾಗಿದೆ, ಇಲ್ಲಿ ಸೆಲ್ ಗ್ರೋತ್ ಆಗಿದೆ ಅಂತ ಹೇಳಬಹುದು. ಹಾಗೆ ಸೊ ಕೆಲವೊಮ್ಮೆ ಇದನ್ನು 1 ಮಾರ್ಕಿಗೆ ಕೇಳ್ತಾರೆ, ವಾಟ್ ಈಸ್ ಗ್ರೋತ್ ಆರ್ ಡಿಫೈನ್ ಗ್ರೋತ್. ಅಂದ್ರೆ ಗ್ರೋತ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಆನ್ irreversible permanent increase in size of an organ or its parts or even of an individual cell. Generally growth is accompanied by metabolic processes. ಈ ಮೆಟಬಾಲಿಕ್ ಪ್ರೊಸೆಸಸ್ ಅಲ್ಲಿ ಏನು ಚಯಾಪಚಯ ಕ್ರಿಯೆಗಳಿಂದ ಈ ಗ್ರೋತ್ ಅನ್ನುವಂಥದ್ದು ಆಗ್ತದೆ. ಯಾವುದು ಚಯಾಪಚಯ ಕ್ರಿಯೆಗಳು ಅಂತಂದ್ರೆ, ಇನ್ ಪ್ಲಾಂಟ್ಸ್ ಅಲ್ಲಿ ನಾವು ರೆಸ್ಪಿರೇಷನ್, ಫೋಟೋಸಿಂಥೆಸಿಸ್, ದೀಸ್ ಆರ್ ಕನ್ಸಿಡರ್ಡ್ ಆಸ್ ಮೆಟಬಾಲಿಕ್ ಆಕ್ಟಿವಿಟೀಸ್. ದೀಸ್ ಆರ್ ಬೋತ್ ಎನ್ ಅನಬಾಲಿಕ್ ಅಂಡ್ ಕೆಟಬಾಲಿಕ್ ದಟ್ ಅಕರ್ಸ್ ಎಟ್ ದ ಎಕ್ಸ್ಪೆನ್ಸ್ ಆಫ್ ಎನರ್ಜಿ. ಈ ಮೆಟಬಾಲಿಕ್ ಪ್ರೊಸೆಸ್ ಆಗಬೇಕಿದ್ರೆ ಅಲ್ಲಿ ಏನಾಗ್ತದೆ, ಎನರ್ಜಿ ಲಿಬರೇಟ್ ಆಗ್ಬೋದು ಅಥವಾ ಕನ್ಸ್ಯೂಮ್ ಆಗಬಹುದು ಇನ್ ದ ಫಾರ್ಮ್ ಆಫ್ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಈ ರೀತಿ ಇನ್ನು ಮೇನ್ ಪ್ರಾಪರ್ಟೀಸ್ ಆಫ್ ಪ್ಲಾಂಟ್ ಗ್ರೋತ್, ಇಲ್ಲಿ ನಾವು ವಿ ಫೈಂಡ್ ಇಲ್ಲಿ 2 important properties of plant growth. ಅದರಲ್ಲಿ ಫಸ್ಟ್ ಒನ್ ಈಸ್ ಪ್ಲಾಂಟ್ ಗ್ರೋತ್ ಜನರಲಿ ಈಸ್ ಇಂಡಿಟರ್ಮಿನೇಟ್. ಏನಿದು ಇಂಡಿಟರ್ಮಿನೇಟ್ ಅಂದರೆ, ಡಿಟರ್ಮಿನೇಟ್ ಅಂದರೆ ಏನು, ಒಂದು ಲಿಮಿಟ್ ಇದೆ, ಅದಕ್ಕೆ ಕೊನೆ ಅನ್ನುವಂಥದ್ದು ಇದೆ. ಇಂಡಿಟರ್ಮಿನೇಟ್ ಅಂದರೆ ಪ್ಲಾಂಟ್ ಗ್ರೋತ್ ಆಗ್ತಾ ಹೋಗ್ತದೆ, ಅಪ್ ಟು ಇಟ್ಸ್ ಏನು ಲೈಫ್ ಲಾಂಗ್ ಇಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಆಗ್ತಾ ಹೋಗ್ತದೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಇಂಡಿಟರ್ಮಿನೇಟ್. ಸೊ ಪ್ಲಾಂಟ್ ಗ್ರೋತ್ ಈಸ್ ಯುನಿಕ್. ಈ ಒಂದು ಪ್ರಾಪರ್ಟಿಯಿಂದಾಗಿ ಇದನ್ನೇನು ಪ್ಲಾಂಟ್ ಗ್ರೋತ್ ಈಸ್ ಯುನಿಕ್, ಒಂದು ವಿಶಿಷ್ಟವಾದ ಒಂದು ಗುಣ ಪ್ಲಾಂಟ್ ಗ್ರೋತ್ ಅಲ್ಲಿ ಇದು. ಬಿಕಾಸ್ ಯಾಕೆ ಈ ಒಂದು ವಿಶಿಷ್ಟವಾದ ಗುಣ ಇದೆ, ಬಿಕಾಸ್ ಪ್ಲಾಂಟ್ಸ್ ರಿಟೇನ್ ದ ಕೆಪಾಸಿಟಿ ಫಾರ್ ಅನ್ಲಿಮಿಟೆಡ್ ಗ್ರೋತ್ ಥ್ರೂ ಔಟ್ ದೇರ್ ಲೈಫ್. ಅನ್ಲಿಮಿಟೆಡ್ ಗ್ರೋತ್, ಅವುಗಳ ಜೀವಿತಾವಧಿಯ ಉದ್ದಕ್ಕೂ ಕೂಡ ಅಲ್ಲಿ ಏನಾಗ್ತದೆ, ಗ್ರೋತ್ ಕಾಣ್ತಾನೆ ಇರ್ತದೆ. ಎಲ್ಲಾದ್ರೂ ಈಗ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮರಗಳು, ರಸ್ತೆ ಬದಿಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಮರಗಳಿರ್ತವೆ, ಅವು ಲೈನಿಗೆ, ನಮ್ಮ ಏನು ಕರೆಂಟ್ ಲೈನಿಗೆ, ಮೇನ್ ಲೈನಿಗೆಲ್ಲ ಚಾಚಿಕೊಂಡಿದ್ದಾಗ ಅದನ್ನೆಲ್ಲ ಲೈನ್ ಮೆನ್ ಬಂದು ಏನು ಮಾಡ್ತಾರೆ, ಕಟ್ ಮಾಡ್ತಾ ಹೋಗ್ತಾರೆ. ಹಾಗನ್ಕೊಂಡು ಅಲ್ಲಿಗೆ ಅದರ ಗ್ರೋತ್ ನಿಲ್ತದೆಯಾ, ಪುನಃ ಕಟ್ಟಾದ ಪಾರ್ಟಿಂದ ಪುನಃ ಹೊಸ ಚಿಗುರು ಹುಟ್ಟಿಕೊಳ್ತದೆ. ಹೀಗೆ ನಾವು ಎಲ್ಲಿ ನಮಗೆ ಅಡೆತಡೆಗಳಾಗಿವೆಯೋ ಅಲ್ಲಿ ಅದನ್ನು ಕಟ್ ಮಾಡಿದಾಗ ಪುನಃ ಅದು ಬೆಳೆಯುವ ಒಂದು ರೀತಿಯನ್ನು ನಾವು ಪ್ಲಾಂಟ್ಸ್ ಅಲ್ಲಿ ಮಾತ್ರ ಕಾಣಬಹುದು. ಸೊ ಇಟ್ ಈಸ್ this type of growth is called as indeterminate, and this ability of the plants is due to the presence of meristems in certain locations.
in meristems in certain locations in their body. ಈ ಒಂದು ಎಬಿಲಿಟಿ ಪ್ಲಾಂಟ್ಸಿಗೆ ಮಾತ್ರ ಯಾಕೆ ಇದೆ ಅಂತಂದರೆ ದಿಸ್ ಈಸ್ ಬಿಕಾಸ್ ಆಫ್ ಮೆರಿಸ್ಟಮ್ಸ್. ಈ ಮೆರಿಸ್ಟಮ್ಸ್ ಅಂದರೆ ದೀಸ್ ಆರ್ ಸ್ಪೆಷಲ್ ಟಿಶ್ಯೂ. ನೀವು ಇದನ್ನು ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಪ್ಲಾಂಟ್ಸಲ್ಲಿ ಕಲ್ತಿದ್ದೀರಿ. ಇನ್ನು ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್, ಸಿಂಪಲ್ ಟಿಶ್ಯೂಸ್, ಕಾಂಪ್ಲೆಕ್ಸ್ ಟಿಶ್ಯೂಸ್, ಹಾಗೆ ಮೆರಿಸ್ಟಮೆಟಿಕ್ ಟಿಶ್ಯೂಸ್ ಬಗ್ಗೆ ಕೂಡ ಕಲ್ತಿದ್ದೀರಿ. ಮೆರಿಸ್ಟಮೆಟಿಕ್ ಟಿಶ್ಯೂಸಲ್ಲಿ ದೆರ್ ಆರ್ ಮೇನ್ಲಿ 3 ಟೈಪ್ಸ್ ಆಫ್ ಮೆರಿಸ್ಟಮೆಟಿಕ್ ಟಿಶ್ಯೂಸ್. ಒಮ್ಮೆ ರಿಕಾಲ್ ಮಾಡ್ಕೊಳ್ಳಿ. 3 ಟೈಪ್ಸ್ ಆಫ್ ಮೆರಿಸ್ಟಮೆಟಿಕ್ ಟಿಶ್ಯೂಸ್: ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್, and lateral meristem. ನೀವು ಇದನ್ನು ಸ್ಟ್ರಕ್ಚರಲ್ ಆರ್ಗನೈಜೇಷನ್ ಇನ್ ಪ್ಲಾಂಟ್ಸಲ್ಲಿ ಈ ಒಂದು ಮೆರಿಸ್ಟಮ್ಸ್ ಬಗ್ಗೆ ಕಲ್ತಿದ್ದೀರಿ. ಎಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಆ್ಯಂಡ್ ಲ್ಯಾಟ್ರಲ್ ಮೆರಿಸ್ಟಮ್. ದಿಸ್ ಎಪಿಕಲ್ ಮೆರಿಸ್ಟಮ್ mainly lies at the apices of root system and shoot system. ಅಂದರೆ ಶೂಟ್ ಟಿಪ್ಪಲ್ಲಿ ಮತ್ತು ರೂಟ್ ಟಿಪ್ಪಲ್ಲಿ ನಾವು ಈ ಎಪಿಕಲ್ ಮೆರಿಸ್ಟಮೆಟಿಕ್ ಟಿಶ್ಯೂಸನ್ನು ಕಾಣ್ತೇವೆ. ಇಲ್ಲಿ ನೋಡಿ, ಇದು ರೂಟ್ ಎಪಿಕಲ್ ಮೆರಿಸ್ಟಮ್, ಇದು ಶೂಟ್ ಎಪಿಕಲ್ ಮೆರಿಸ್ಟಮ್. These meristems are responsible for increase in length of the shoot system and root system. And then intercalary meristems, they mainly lies at the internodal region ಅಲ್ಲಿ ಬರ್ತದೆ. They are responsible for elongation at internodal region. ಸಾಮಾನ್ಯವಾಗಿ ನಾವು ಇದನ್ನು ಕಬ್ಬಿನಲ್ಲಿ ಕಾಣ್ತೇವೆ. ಅಲ್ಲಿ ಕಬ್ಬಿನ ಒಂದು ನೋಡಲ್ ರೀಸನ್ನಿಂದ ಇನ್ನೊಂದು ನೋಡಲ್ ರೀಸನ್ನಿಗೆ ಏನಾಗ್ತದೆ, ಹೆಚ್ಚು ಗ್ಯಾಪ್ ಇರುವಂಥದ್ದು ಇಲ್ಲಿ ಕರೆಕ್ಟಾಗಿ ಕಾಣ್ತೇವೆ. ಹಾಗೆ ಅದರ್ ಪ್ಲಾಂಟ್ಸಲ್ಲಿ ಕೂಡ ನಾವು ಇಂಟರ್ಕ್ಯಾಲರಿ ಮೆರಿಸ್ಟಮನ್ನು ಕಾಣ್ತೇವೆ. ಆ್ಯಂಡ್ ದೆನ್ ಲ್ಯಾಟ್ರಲ್ ಮೆರಿಸ್ಟಮ್. ದಿಸ್ ಲ್ಯಾಟ್ರಲ್ ಮೆರಿಸ್ಟಮ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸ್ ಇನ್ ಗರ್ತ್ ಆಫ್ ದ ಪ್ಲಾಂಟ್. ವೆಸ್ಕ್ಯುಲಾರ್ ಕೇಂಬಿಯಮ್ ಕೂಡ ಬರ್ತದೆ. ವೆಸ್ಕ್ಯುಲಾರ್ ಟಿಶ್ಯೂಸಲ್ಲಿ ವೆಸ್ಕ್ಯುಲಾರ್ ಕೇಂಬಿಯಮ್ ಉಂಟಾಗ್ತದೆ. ಹಾಗೆ ಈ ಲ್ಯಾಟ್ರಲ್ ಮೆರಿಸ್ಟಮ್ ಉಂಟಲ್ಲ, ಇದು ಈ ಲ್ಯಾಟ್ರಲ್ ಸೈಡಲ್ಲಿ ಇದ್ದು ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಸ್ ಇನ್ ಗರ್ತ್ ಆಫ್ ದ ಪ್ಲಾಂಟ್ ಬಾಡಿ. ಸೊ ಡ್ಯೂ ಟು ದ different types of meristems present in different locations of the plant body is responsible for such property, means growth is indeterminate. So this form of growth wherein new cells are always being added to the plant body by the activity of the meristem is called the open form of growth. ಕೆಲವೊಮ್ಮೆ 1 ಮಾರ್ಕಿಗೆ ಕೇಳಬಹುದು, ವಾಟ್ ಈಸ್ ಓಪನ್ ಫಾರ್ಮ್ ಆಫ್ ಗ್ರೋತ್ ಅಂತ ಕೇಳ್ಬೋದು. ನೀವು ಓಪನ್ ಫಾರ್ಮ್ ಆಫ್ ಗ್ರೋತ್ ಅಂದರೆ ಇನ್ ಪ್ಲಾಂಟ್ಸ್ ಏನಾಗಿದೆ ಅಂತಂದರೆ ದಿಸ್ ಫಾರ್ಮ್ ಆಫ್ ಗ್ರೋತ್ ವೇರ್ ಇನ್ ನ್ಯೂ ಸೆಲ್ಸ್ ಆರ್ ಆಲ್ವೇಸ್ ಬೀಯಿಂಗ್ ಆ್ಯಡೆಡ್ ಟು ದ plant body, in root system, in shoot system and in lateral side alli kuda enagide always new cells are added, and this activity of the meristem is called open form of growth. And another property of growth is measurable. ಅಂದರೆ ಇಲ್ಲಿ ಪ್ಲಾಂಟ್ ಗ್ರೋತನ್ನು ಏನು ಮಾಡಲಿಕ್ಕೆ ಸಾಧ್ಯ ಇದೆ, ಅಳತೆ ಮಾಡಲಿಕ್ಕೆ ಸಾಧ್ಯ ಇದೆ.
at a cellular level is principally a consequence of increase in the amount of protoplasm. ಅಂದರೆ ನಾವು ಸೆಲ್ ಗ್ರೋತ್, ಒಂದು ಸಿಂಗಲ್ ಸೆಲ್ ಅದು ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದನ್ನು ಯಾವುದರ ಆಧಾರದ ಮೇಲೆ ಹೇಳ್ತೇವೆ ಅಂದರೆ ಅಮೌಂಟ್ ಆಫ್ ಪ್ರೋಟೋಪ್ಲಾಸ್ಮ್ ಇನ್ ಇಟ್, ಅದರಲ್ಲಿರುವಂತಹ ಪ್ರೋಟೋಪ್ಲಾಸ್ಮ ಎಷ್ಟಿದೆ ಅನ್ನುವ ಆಧಾರದ ಮೇಲೆ ಆ ಸೆಲ್ ಗ್ರೋತನ್ನು ಹೇಳ್ಬೋದು. ಆ್ಯಂಡ್ ಗ್ರೋತ್ ಈಸ್ ದೇರ್ಫೋರ್ ಮೆಷರ್ಡ್ ಬೈ ಎ ವೆರೈಟಿ ಆಫ್ ಪ್ಯಾರಾಮೀಟರ್ಸ್. ಇಲ್ಲಿ ಅದರ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಗ್ರೋತನ್ನು ಸಾಮಾನ್ಯವಾಗಿ ಇನ್ನು ಬ್ರಾಡ್ ವೇಯಲ್ಲಿ ಹೈಟ್ ಆ್ಯಂಡ್ ವೇಟ್ನಲ್ಲಿ ಗ್ರೋತನ್ನು ಮೆನ್ಷನ್ ಮಾಡ್ಬೋದು. ಆದರೆ ಪ್ಲ್ಯಾಂಟ್ಸಲ್ಲಿ ಅದರ ಎಲ್ಲ ಆರ್ಗನ್ನಲ್ಲಿ ಕೂಡ ಹೈಟ್ ವೇಟ್ ಎರಡರಲ್ಲಿಯೇ ನಾವು ಗ್ರೋತನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಕ್ಯಾನ್ ಬಿ ಮೆಷರ್ಡ್ ಆರ್ ವೆರಿಫೈ ಬೈ ಡಿಫರೆಂಟ್ ಪ್ಯಾರಾಮೀಟರ್ಸ್. ಅಂದರೆ ಬೇರೆ ಬೇರೆ ಮಾನದಂಡಗಳಿಂದ ನಾವು ಬೇರೆ ಬೇರೆ ಆರ್ಗನ್ನ ಗ್ರೋತನ್ನು ಪ್ಲ್ಯಾಂಟ್ಸಲ್ಲಿ ಅಳಿಬಹುದು. ಆಫ್ ವಿಚ್ ಆರ್ ಇನ್ಕ್ರೀಸ್ ಇನ್ ಫ್ರೆಶ್ ವೇಟ್. ಇಡೀ ಪ್ಲ್ಯಾಂಟ್ ಬಾಡಿಯನ್ನು ನಾವು ವೇಟ್ ಮಾಡಿದರೆ ಇನ್ಕ್ರೀಸ್ಡ್ ಇನ್ ಇಟ್ಸ್ ಫ್ರೆಶ್ ವೇಟ್ ಇರ್ಬೋದು, ಹಾಗೆ ಡ್ರೈ ವೇಟ್ ಇರ್ಬೋದು, ಆರ್ ಲೆಂತ್ ವೈಸ್ ಒಂದು ಪ್ಲ್ಯಾಂಟ್ ಒಂದು ನಿರ್ದಿಷ್ಟ ಟೈಮಲ್ಲಿ ಎಷ್ಟು ಹೈಟ್ ಆಗಿದೆ ಅದರ ಒಂದು ಲೆಂತನ್ನು ಅಳೆಯೋದ್ರಿಂದ, ಅಥವಾ ಪೋಲನ್ ಟ್ಯೂಬ್ ಗ್ರೋತನ್ನು ಅಳೆಯುವಾಗ ಎಲ್ಲ ನಾವು ಲೆಂತನ್ನು ಕನ್ಸಿಡರ್ ಮಾಡ್ತೇವೆ. ಏರಿಯಾ, ವಾಲ್ಯೂಮ್ ಆ್ಯಂಡ್ ಸೆಲ್ ನಂಬರ್, ಹೀಗೆ these are the different parameters to measure the growth in plants. What are the main parameters? Fresh weight, dry weight, length, area, volume and cell number. For example, in maize root apical meristem, ನೋಡಿ maize root apical meristem can give rise to more than 17,500 new cells per hour. In maize, growth is expressed as increase in cell number. ಅಂದರೆ ಮೇಜ್ ರೂಟಲ್ಲಿ ನಾವು ಅದರ ರೂಟ್ ಎಪಿಕಲ್ ಮೆರಿಸ್ಟಮ್ಮನ್ನು ತಗೊಂಡಾಗ ಅಲ್ಲಿ ಒಂದು ಗಂಟೆಗೆ 17,500 ಹೊಸ ಜೀವಕೋಶಗಳು ಹುಟ್ಟಿಕೊಳ್ತವೆ. 17,500 ನ್ಯೂ ಸೆಲ್ಸ್. ಇದನ್ನು ನೀಟ್ ಅಥವಾ ಸಿ ಇ ಟಿಯಲ್ಲಿ ಕೂಡ ಈ ಒಂದು ಸಂಖ್ಯೆಗಳನ್ನು ಹೆಚ್ಚಾಗಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಮೇಜ್ ರೂಟ್ನ ಎಪಿಕಲ್ ಮೆರಿಸ್ಟಮಲ್ಲಿ ಒಂದು ಗಂಟೆಗೆ 17,500 ಹೊಸ ಸೆಲ್ಗಳು ಹುಟ್ಟಿಕೊಳ್ತವೆ. ಸೊ ಹಿಯರ್ ಗ್ರೋತ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಇನ್ಕ್ರೀಸ್ ಇನ್ ಸೆಲ್ ನಂಬರ್. ಅಂದರೆ ಆ ರೂಟ್ ಎಪಿಕಲ್ ಮೇಜ್ ರೂಟ್ ಎಪಿಕಲ್ ಮೆರಿಸ್ಟಮಲ್ಲಿ ಅದರ ಗ್ರೋತನ್ನು ಯಾವ ರೀತಿ ಅಳಿಬಹುದು ಅಂದರೆ ಇನ್ಕ್ರೀಸ್ ಇನ್ ಸೆಲ್ ನಂಬರ್ ಇಂದ ಅಳತೆ ಮಾಡಬಹುದು. ಆ್ಯಂಡ್ ಸೆಲ್ಸ್ ಇನ್ ಎ ವಾಟರ್ ಮೆಲಾನ್ ಮೇ ಇನ್ಕ್ರೀಸ್ ಇನ್ ಸೈಜ್ ಬೈ ಅಪ್ ಟು 350,000 times. The watermelon expresses growth as increase in size of the cells. Watermelon ಅಲ್ಲಿ ನಾವು ಒಂದು ದಿನ ಒಂದು ಈ ವಾಟರ್ ಮೆಲಾನ್, ಸಣ್ಣ ವಾಟರ್ ಮೆಲಾನ್ ಇವತ್ತು ಅದರ ಒಂದು ಸೈಜ್ ಇಷ್ಟಿದೆ, ವೆರಿ ನೆಕ್ಸ್ಟ್ ಡೇ ನೋಡುವಾಗ ಅದು ಸುಮಾರು ದೊಡ್ಡದಾಗಿರ್ತದೆ. ಹೀಗೆ ಸುಮಾರು ದೊಡ್ಡದಾಗಿರ್ತದೆ. ಅಂದರೆ ಇಷ್ಟು ವೇಗವಾಗಿ ಇಲ್ಲಿ ಗ್ರೋತ್ ಆಗಿದೆ ಅಂತಂದರೆ ಇದಕ್ಕೆ ಕಾರಣ ಏನಂತಂದರೆ ಇಲ್ಲಿ ಸೆಲ್ ಎನ್ಲಾರ್ಜ್ಮೆಂಟ್. ಇದರಲ್ಲಿರುವಂತಹ ಈ ಸೆಲ್ಸ್, ಈ ವಾಟರ್ ಮೆಲಾನಲ್ಲಿರುವಂತಹ ಸೆಲ್ಸ್ ಉಂಟಲ್ಲ, ಇವುಗಳ ಎನ್ಲಾರ್ಜ್ಮೆಂಟ್ ಏನಾಗ್ತದೆ ಅಂದರೆ ತುಂಬ ಫಾಸ್ಟಾಗಿ ಆಗ್ತದೆ. ಹೀಗೆ ಫಾಸ್ಟಾಗಿ ಆಗೋದ್ರಿಂದ ಸೆಲ್ ಗ್ರೋತ್ ಕೂಡ ಇಲ್ಲಿ ಏನು ಈ ಕಾಯಿಯ ಗಾತ್ರ ಕೂಡ ಬೇಗ ದೊಡ್ಡದಾಗ್ತಾ ಹೋಗ್ತದೆ. ಇದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂತಂದರೆ, ನೀವೇನೋ ಒಂದು ಸಣ್ಣ ಕ್ಲಾತನ್ನು ಸ್ಟಿಚ್ ಮಾಡಬೇಕಂತ ಇದ್ದೀರಿ ಅಂತ ತಿಳ್ಕೊಳ್ಳಿ. ಆ ಕ್ಲಾತನ್ನು ಸ್ಟಿಚ್ ಮಾಡುವಾಗ ನೀವು ಸಣ್ಣ ಸಣ್ಣ ಹೊಲಿಗೆ ಹಾಕ್ತಾ ಹೋದರೆ ತುಂಬ ವೇಳೆ ಹಿಡಿತದೆ. ಅದೇ ದೊಡ್ಡ ಹೊಲಿಗೆ ಹಾಕಿದರೆ ಬೇಗ ಆ ಒಂದು ಸ್ಟಿಚಿಂಗ್ ಕೆಲಸ ಬೇಗ ಮುಗೀತದೆ ಅಲ್ವಾ. ಹಾಗೆ ಇಲ್ಲಿ ಈ ಸೆಲ್ ಗ್ರೋತ್ ಉಂಟಲ್ಲ, ಇಲ್ಲಿ ಈ ಸೆಲ್ ಎನ್ಲಾರ್ಜ್ಮೆಂಟ್ ಏನಾಗ್ತದೆ ತುಂಬ ಫಾಸ್ಟಾಗಿ ಆಗೋದ್ರಿಂದ ಈ ವಾಟರ್ ಮೆಲಾನ್ ತುಂಬ ಫಾಸ್ಟಾಗಿ ಏನಾಗ್ತದೆ ದೊಡ್ಡದಾಗ್ತದೆ. ಸೊ ಇನ್ ದಿಸ್ ಮೀನ್ಸ್ ಇನ್ ವಾಟರ್ ಮೆಲಾನ್ growth is expresses increase in size of the cells. And
growth in pollen tube is measured in terms of its length. ಇಲ್ಲಿ ಪೋಲನ್ ಟ್ಯೂಬ್ ಏನಿದು ಪೋಲನ್ ಟ್ಯೂಬ್ ಅಂದರೆ ನಿಮಗೆ ಪೋಲನ್ ಗ್ರೇನ್ಸ್ ಅಲ್ಲಿ ಏನು ಎಕ್ಸೈನ್ ಇಂಟೈನ್ ಎರಡು ಕವರ್ಗಳಿರ್ತವೆ. ಇದೊಂದು ಪೋಲನ್ ಗ್ರೇನ್ ಆದರೆ ಇದೊಂದು ಪೋಲನ್ ಗ್ರೇನ್ ಆದರೆ ಇದು ಎಕ್ಸೈನ್, ಇದು ಎಂಟೈನ್. ಇಲ್ಲಿ ಅಲ್ಲಲ್ಲಿ ಏನಿರ್ತದೆ ಅಂದರೆ ಜರ್ಮ್ ಪೋರ್ಗಳು ಇರ್ತವೆ. ಈ ಜರ್ಮ್ ಪೋರಿಂದ ಏನಾಗ್ತದೆ ಅಂದರೆ ಪೋಲನ್ ಟ್ಯೂಬ್ ಗ್ರೋತ್ ಟೇಕ್ಸ್ ಪ್ಲೇಸ್. ಪೋಲನ್ ಟ್ಯೂಬ್ ಗ್ರೋತ್ ಈ ಜರ್ಮ್ ಪೋರಿಂದ ಬರ್ತದೆ. ಈ ಜರ್ಮ್ ಪೋರಿಂದ ಈ ಪೋಲನ್ ಟ್ಯೂಬ್ ಡೆವಲಪ್ ಆಗ್ತದೆ. ಈ ಪೋಲನ್ ಟ್ಯೂಬ್ ಗ್ರೋತ್ ಏನು ಪರ್ ಅವರ್ ಅಥವಾ ಪರ್ ಡೇ ಇದರ ಒಂದು ಗ್ರೋತ್ ಎಷ್ಟಾಗಿದೆ ಅಂತ ಇದರ ಲೆಂತ್ ವೈಸ್ ಅಲ್ಲಿ ಮಿಲಿಮೀಟರ್ ಆರ್ ಸೆಂಟಿಮೀಟರ್ ಅಲ್ಲಿ ನಾವು ಈ ಒಂದು ಪೋಲನ್ ಟ್ಯೂಬ್ ಗ್ರೋತ್ ಅನ್ನ ಮೆಷರ್ ಮಾಡಬಹುದು. So the length of pollen tube is measured in terms of its length, and increase in surface area denotes the growth in dorsiventral leaf. ಒಂದು dorsiventral leaf ಈ ರೀತಿ ಡೋರ್ಸಿವೆಂಟ್ರಲ್ ಲೀಫ್ ನಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ನಾವು ಇದರ ಗ್ರೋತ್ ಅನ್ನ ಯಾವ ರೀತಿ ಮೆಷರ್ ಮಾಡಬಹುದು ಅಂತಂದ್ರೆ ಇನ್ಕ್ರೀಸ್ ಇನ್ ಇಟ್ಸ್ ಸರ್ಫೇಸ್ ಏರಿಯಾ. ಮೊದಲಿಗೆ ಹೀಗೆ ಒಂದು ಸಣ್ಣ ಲೀಫ್ ಇತ್ತು, ಹಾಗೆ ಒಂದು 2 ದಿನ ಬಿಟ್ಟು ನೋಡುವಾಗ ಇದು ಇಷ್ಟು ದೊಡ್ಡದಾಗಿದೆ. ಅಂದರೆ ಸರ್ಫೇಸ್ ಏರಿಯಾ ಅಂದರೆ ಏನು, ಅದರ ಒಂದು ವಿಸ್ತೀರ್ಣವನ್ನ ನೋಡೋದ್ರಷ್ಟಿಗೆ ಇದು ಇವತ್ತು ಇಷ್ಟೇ ಸಣ್ಣದಿತ್ತು, ಇವತ್ತು ಇಷ್ಟು ದೊಡ್ಡದಾಗಿದೆ. ಈ ರೀತಿ ಗ್ರೋತ್ ಅನ್ನ ಮೆಷರ್ ಮಾಡಬಹುದು. ಸೊ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ denotes the growth in dorsiventral leaf. So this is about one property, another property of growth, that is growth is measurable. And this growth can be measured by different types of instruments. They are mainly oxynometer, criscograph and horizontal microscope. Oxynometer, criscograph, horizontal microscope. This criscograph is discovered by our Indian scientist Sir Jagdish Chandra Bose. So these are the main instruments used in to measure the growth in plants. Phases of growth. The period of growth is generally divided into 3 phases, namely meristematic phase, elongation phase and maturation phase. During meristematic phase, here constantly dividing cells both at the root apex and the shoot apex represents the meristematic phase of growth. ಮೆರಿಸ್ಟಮೆಟಿಕ್ ಫೇಸ್ ಅನ್ನು ನಾವು ಎಲ್ಲಿ ಕಾಣಬಹುದು, ಬೋತ್ ಎಟ್ ದ ಶೂಟ್ ಅಪೆಕ್ಸ್ ಅಂಡ್ ರೂಟ್ ಅಪೆಕ್ಸ್ ಅಲ್ಲಿ ನಾವು ಈ ಮೆರಿಸ್ಟಮೆಟಿಕ್ ಗ್ರೋತ್ ಅನ್ನ ಕಾಣಬಹುದು. ಸೊ ಹಾಗಿದ್ರೆ ಈ ಮೆರಿಸ್ಟಮೆಟಿಕ್ ಫೇಸ್ ಅಲ್ಲಿ ಸೆಲ್ಸ್ ಅಲ್ಲಿ ಏನೇನು ಬದಲಾವಣೆಗಳಾಗ್ತವೆ? ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಸೆಲ್ಸ್ ಡ್ಯೂರಿಂಗ್ ಮೆರಿಸ್ಟಮೆಟಿಕ್ ಫೇಸ್? ಈ ಮೆರಿಸ್ಟಮೆಟಿಕ್ ಫೇಸ್ ಅಲ್ಲಿ ಏನಾಗ್ತದೆ ಅಂದರೆ ದಿ ಸೆಲ್ಸ್, ನಾವು ಇದನ್ನು ಈಗ ಇಲ್ಲಿ ಒಂದು ಡೈಗ್ರಾಮೆಟಿಕ್ ಜಸ್ಟ್ ನಿಮಗೆ ಅರ್ಥ ಆಗಲಿಕ್ಕೆ ಒಂದು ಸಣ್ಣ ಡಯಾಗ್ರಾಮ್. ಈ ಮೆರಿಸ್ಟಮೆಟಿಕ್ ರೀಸನ್ನಲ್ಲಿ ಇಲ್ಲಿ ಏನಾಗ್ತದೆ ಅಂತಂದರೆ ದಿ ಸೆಲ್ಸ್ ಆರ್ ರಿಚ್ ಇನ್ ಪ್ರೋಟೋಪ್ಲಾಸ್ಮಾ. ಇಲ್ಲಿ ಪ್ರೋಟೋಪ್ಲಾಸ್ಮಾ ಹೆಚ್ಚು ದಟ್ಟವಾಗಿ ಇರ್ತದೆ. ಆ್ಯಂಡ್ ಕಾನ್ಸ್ಪಿಕ್ಯೂಯಸ್, ಲಾರ್ಜ್ ಕಾನ್ಸ್ಪಿಕ್ಯೂಯಸ್ ನ್ಯೂಕ್ಲಿಯಸ್, ಇವುಗಳಲ್ಲಿ ತುಂಬ ದೊಡ್ಡದಾದಂತಹ
ನ್ಯೂಕ್ಲಿಯಸ್ಸನ್ನು ಕಾಣಬಹುದು. ಆ್ಯಂಡ್ ದೇರ್ ಸೆಲ್ ವಾಲ್ಸ್ ಆರ್ ವೆರಿ ಥಿನ್. ಈ ಸೆಲ್ ವಾಲ್ಸ್, ಈ ಒಂದು ನಾವು ಸೆಲ್ಲನ್ನು, ಇದರ ಒಂದು ಸೆಲ್ಲನ್ನು ಎನ್ಲಾರ್ಜ್ ಮಾಡುವಾಗ ಇಲ್ಲಿ ಕಾನ್ಸ್ಪಿಕ್ಯೂಯಸ್ ನ್ಯೂಕ್ಲಿಯಸ್ ಇದೆ, ತುಂಬ ಪ್ರೋಟೋಪ್ಲಾಸ್ಮಾ ಇದೆ, ಬಟ್ ಸೆಲ್ ವಾಲ್ ಈಸ್ ವೆರಿ ಥಿನ್ ಆ್ಯಂಡ್ ಇಟ್ ಈಸ್ ಸೆಲ್ಯುಲೋಸಿಕ್. ಅಂದರೆ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್, ದಿಸ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ cellulose, and also it has abundant plasmodesmatal connections. Abundant plasmodesmatal connections. ಈ ಪ್ರತಿ ಕನೆಕ್ಷನಲ್ಲೂ ಕೂಡ ಏನಾಗಿದೆ ಅಂತಂದರೆ ಹೊಸ ಹೊಸ ಸೆಲ್ಸ್ಗಳು ಇರ್ತವೆ. ಇವುಗಳಿಗೆ ಇರುವಂತಹ ಒಂದು ಕನೆಕ್ಷನ್ ಇದು. ಈ ರೀತಿ ತುಂಬ ಕನೆಕ್ಷನ್ಗಳು, ಒಂದರಿಂದ ಇನ್ನೊಂದು ಸೆಲ್ಲಿಗೆ ಇರುವಂತಹ ಕನೆಕ್ಷನ್ಗಳು, ಪ್ಲಾಸ್ಮೋಡೆಸ್ಮಾಟಲ್ ಕನೆಕ್ಷನ್ಸ್. ಇದರಿಂದ ಏನಾಗ್ತದೆ ಅಂತಂದರೆ ಈ ಟ್ರಾನ್ಸ್ಪೋರ್ಟೇಷನ್, ನೀವು ಟ್ರಾನ್ಸ್ಪೋರ್ಟಿಂಗ್ ಪ್ಲ್ಯಾಂಟ್ಸಲ್ಲಿ ಕಲ್ತಿರ್ಬೋದು. ಸಮ್ ಮೆಕ್ಯಾನಿಸಮ್ಸ್ ಲೈಕ್ ಡಿಫ್ಯೂಸನ್, ಆಸ್ಮೋಸಿಸ್, ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, ಇದೆಲ್ಲ ನಡೀಲಿಕ್ಕೆ ಈ ಪ್ಲಾಸ್ಮೋಡೆಸ್ಮಾಟಲ್ ಕನೆಕ್ಷನ್ನ ಅವಶ್ಯಕತೆ ಇದೆ. ಹಾಗೆ ಅದು ಈ ಪ್ಲಾಸ್ಮೋಡೆಸ್ಮಾಟಲ್ ಕನೆಕ್ಷನ್ಸ್ ಹೆಚ್ಚು ಇರುವುದು ಯಾವ ಒಂದು ಫೇಸಲ್ಲಿ ಅಂತಂದರೆ ಮೆರಿಸ್ಟಮೆಟಿಕ್ ಫೇಸಲ್ಲಿ. So, main characteristics of cells during this phase means meristematic phase alli these cells are rich in protoplasma and they possess large conspicuous nuclei and their cell walls are thin and cellulosic with abundant plasmodesmata connections. ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕೆಲವೊಮ್ಮೆ ಎಕ್ಸಾಮಲ್ಲಿ 2 ಮಾರ್ಕಿಗೆಲ್ಲ ಈ ಒಂದು ಕ್ವಶನನ್ನು ಕೇಳ್ತಾರೆ. ನೆಕ್ಸ್ಟ್ ಫೇಸ್ ಈಸ್ ಎಲಾಂಗೇಷನ್ ಫೇಸ್. ಎಲಾಂಗೇಷನ್ ಫೇಸ್, ಎಲಾಂಗೇಷನ್ ಫೇಸ್ ಅಂದರೆ ದಿ ಸೆಲ್ಸ್ ಪ್ರಾಕ್ಸಿಮಲ್ ಟು ಮೆರಿಸ್ಟಮೆಟಿಕ್ ಫೇಸ್. ಈಗ ಇದು ಮೆರಿಸ್ಟಮೆಟಿಕ್ ಫೇಸ್ ಆದರೆ ವೆರಿ ನೆಕ್ಸ್ಟ್ ಟು ದ ಮೆರಿಸ್ಟಮೆಟಿಕ್ ಫೇಸ್. ಈ ಮೆರಿಸ್ಟಮೆಟಿಕ್ ಫೇಸ್ನ ವೆರಿ ನೆಕ್ಸ್ಟ್ ಇರುವಂಥದ್ದು ಫೇಸ್ ಯಾವುದಂತಂದರೆ ಸೆಲ್ ಎಲಾಂಗೇಷನ್ ಫೇಸ್. ಇಲ್ಲಿ ಏನಾಗ್ತದೆ ಅಂತಂದರೆ ಇನ್ಕ್ರೀಸ್ಡ್ ವೆಕ್ಯುಲೇಷನ್ಸ್, ಸೆಲ್ ಎನ್ಲಾರ್ಜ್ಮೆಂಟ್ ಆ್ಯಂಡ್ ನ್ಯೂ ಸೆಲ್ ವಾಲ್ ಡಿಪೋಸಿಷನ್. ನೋಡಿ, ಇನ್ಕ್ರೀಸ್ಡ್ ವೆಕ್ಯುಲೇಷನ್, cell enlargement and new cell wall deposition are the characteristics of the cells in this phase. ನಾವಿಲ್ಲಿ ಈ ಒಂದು ಸೆಲ್ಲನ್ನು ಎನ್ಲಾರ್ಜ್ ಮಾಡಿ ನೋಡುವಾಗ, ಒಂದು ಸೆಲ್ಲನ್ನು ಎನ್ಲಾರ್ಜ್ ಮಾಡಿ ನೋಡುವಾಗ ನಿಮಗೆ ಗೊತ್ತಿದೆ ಪ್ಲ್ಯಾಂಟ್ ಸೆಲ್ಸಲ್ಲಿ ಏನಾಗಿದೆ, ವೆಕ್ಯೂಲ್ಸ್ ಇರ್ತದೆ. ಇನ್ಕ್ರೀಸ್ಡ್ ವೆಕ್ಯುಲೇಷನ್ ಅಂದರೆ ಇದು ವೆಕ್ಯೂಲ್. ರಸದಾನಿ, ವೆಕ್ಯೂಲ್ ಅಂದರೆ ರಸದಾನಿ. ಮತ್ತು ಈ ಸೆಲ್ ವಾಲ್ ಡಿಪೋಸಿಷನ್, ಸೆಲ್ ವಾಲ್ ಡಿಪೋಸಿಷನ್ ಅಂದರೆ ಇಲ್ಲಿ ಮೆರಿಸ್ಟಮೆಟಿಕ್ ಫೇಸಲ್ಲಿ ಏನಾಗಿತ್ತು ಅಂತಂದರೆ ಇಟ್ ಈಸ್ ಥಿನ್ ಓನ್ಲಿ ಸೆಲ್ಯುಲೋಜಿಕ್, ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಓನ್ಲಿ. ಬಟ್ ಇನ್ elongation phase we see here cell wall deposition by some substances like ಇಲ್ಲಿ ಸೆಲ್ಯುಲೋಸ್ ನೊಟ್ಟಿಗೆ ಏನಿದೆ ಅಂದರೆ ಸೆಲ್ಯುಲೋಸ್, ಆಮೇಲೆ ಹೆಮಿ ಸೆಲ್ಯುಲೋಸ್ ಇರಬಹುದು, ಹೆಮಿ ಸೆಲ್ಯುಲೋಸ್, ಪೆಕ್ಟಿನ್ ಇರಬಹುದು ಆ್ಯಂಡ್ ಲಿಗ್ನಿನ್ ಇರಬಹುದು, ಕ್ಯಾಲ್ಸಿಯಂ ಪೆಕ್ಟೇಟ್ ಇರಬಹುದು. ಹೀಗೆ ಇವೆಲ್ಲ ಏನು ಸೆಲ್ ವಾಲ್ ಡಿಪೋಸಿಟಿಂಗ್ ಮಟೀರಿಯಲ್ಸ್, ಬೇರೆ ಬೇರೆ ಮಟೀರಿಯಲ್ಸ್. ಇವುಗಳು ಕೂಡ ಈ ಒಂದು ಸ್ಟೇಜಲ್ಲಿ, ಯಾವುದು ಸೆಲ್ ಎಲಾಂಗೇಷನ್ ಸ್ಟೇಜಲ್ಲಿ ಈ ಸೆಲ್ ವಾಲ್ ಡಿಪೋಸಿಷನನ್ನು ಕಾಣ್ತೇವೆ. ಆ್ಯಂಡ್ ಸೆಲ್ ಎನ್ಲಾರ್ಜ್ಮೆಂಟ್ ಆಗ್ತದೆ ಡ್ಯೂ ಟು ಇನ್ಕ್ರೀಸ್ಡ್ ವೆಕ್ಯುಲೇಷನ್. ಈ ವೆಕ್ಯುಲೇಷನ್ ಇದು ಹೆಚ್ಚಾಗಿ ವೆಕ್ಯೂಲ್ಸ್ ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋದ ಹಾಗೆ ಸೆಲ್ ಎನ್ಲಾರ್ಜ್ಮೆಂಟ್ ಆಗ್ತಾ ಹೋಗ್ತದೆ. ದೀಸ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಲ್ಸ್ ಡ್ಯೂರಿಂಗ್ ಎಲಾಂಗೇಷನ್ ಫೇಸ್. ಎಲಾಂಗೇಷನ್ ಫೇಸಲ್ಲಿ ಏನೇನಾಗ್ತದೆ ಅಂತ ಆಯಿತು, ಒಂದು ಇನ್ಕ್ರೀಸ್ಡ್ ವೆಕ್ಯುಲೇಷನ್ಸ್,
cell enlargement and new cell wall deposition. Next, further away from the apex. ಇದು apex. ಇಲ್ಲಿ ಇದರ ವೆರಿ ನೆಕ್ಸ್ಟ್ ಯಾವ್ದು ಬಂದಿದೆ? ಎಲಾಂಗೇಷನ್ ಫೇಸ್ ಬಂದಿದೆ. ಇದರಿಂದ ಇನ್ನೂ ದೂರಕ್ಕೆ proximal to elongation phase away from the apex. There is another phase that is maturation phase. ಇಲ್ಲಿ ಮೆಚುರೇಷನ್ ಫೇಸ್ ಅನ್ನ ಕಾಣಬಹುದು. ಲೈಸ್ the portion of axis which is undergoing the phase of maturation. The cells of this zone attain their maximum size in terms of wall thickening and protoplasmic modification. ಇಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ಸ್ಟೇಜಲ್ಲಿ ಸೆಲ್ಸ್ ಎಷ್ಟು ಗಾತ್ರಕ್ಕೆ ಅದು ಹೋಗಬೇಕೋ ಅಷ್ಟು ಗಾತ್ರದಲ್ಲಿ ಹೊಂದಿದೆ. ವಾಲ್ ಥಿಕ್ನಿಂಗ್ಸ್ ಕೂಡ ಎಷ್ಟು ಬೇಕೋ ಅಷ್ಟು ಆಗಿದೆ ಮತ್ತು ಪ್ರೋಟೋಪ್ಲಾಸ್ಮಿಕ್ ಮೊಡಿಫಿಕೇಶನ್ ಕೂಡ ಏನೆಲ್ಲ ಆಗಬೇಕೋ ಅದೆಲ್ಲ ಆಗಿದೆ. ಮತ್ತೆ ಯಾವುದೇ ರೀತಿ ಫರ್ದರ್ ಮೊಡಿಫಿಕೇಶನ್ ಆಗಬೇಕಂತ ಇಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯ ಸೆಲ್ಸ್ ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಒಂದು ಆ ಮೆಚುರೇಷನ್ ಫೇಸಲ್ಲಿ ಏನಾಗಿರ್ತವೆ ಅಂದರೆ ಮೊಡಿಫೈ ಆಗಿರ್ತವೆ. ಮೋಸ್ಟ್ ಆಫ್ ದಿ ಟಿಶ್ಯೂಸ್ ಆ್ಯಂಡ್ ಸೆಲ್ ಟೈಪ್ಸ್ ರಿಪ್ರೆಸೆಂಟ್ಸ್ ದಿಸ್ ಫೇಸ್. ನಾವೊಂದು ಪ್ಲ್ಯಾಂಟನ್ನು ತಗೊಂಡ್ರೆ, ಈಗ ಇಲ್ಲಿಯೇ ತಗೊಂಡ್ರೆ ಇದು ಆಕ್ಸಿಲರಿ ಬಡ್, ಯಂಗ್ ಬಡ್ಡಲ್ಲಿ ಯಾವ ರೀತಿ ಇದೆ ನೋಡಿ. ನಾವು ಇದನ್ನು ಏನಂತ ಹೇಳ್ಬೋದು ಅಂತಂದರೆ ಇದನ್ನು ಮೆರಿಸ್ಟಮೆಟಿಕ್ ಫೇಸ್ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಈಚೆ ಇಲ್ಲಿ ನಾವು ಇದನ್ನು ಏನಂತ ಹೇಳ್ಬೋದು ಅಂತಂದರೆ ಎಲಾಂಗೇಷನ್ ಫೇಸ್ ಅಂತ ಹೇಳ್ಬೋದು. ಹಾಗೆ ಇನ್ನೂ ಕೆಳಗೆ ಬಂದರೆ ಇಲ್ಲಿ ನಾವೇನಂತ ಹೇಳ್ಬೋದು ಅಂದರೆ ಇಲ್ಲಿ ಸಾಧಾರಣವಾಗಿ ಏನು ಮೆಚುರೇಷನ್ ಸ್ಟಾರ್ಟ್ ಆಗ್ತಾ ಇದೆ, ಮೆಚುರೇಷನ್ ಫೇಸ್ ಅಂತ ಇದನ್ನು ಹೇಳ್ಬೋದು. ಹೀಗೆ ನಾವು ಈ ಒಂದು ಪ್ಲ್ಯಾಂಟ್ ಗ್ರೋತ್ ನಲ್ಲಿ ಏನು ವಿ ಫೈಂಡ್ 3 ಟೈಪ್ಸ್ ಆಫ್ ಫೇಸಸ್ ಆಫ್ ಗ್ರೋತ್. ಕೆಲವೊಮ್ಮೆ ಇದನ್ನು 3 ಮಾರ್ಕಿಗೆ ಈ 3 ಕೇಳ್ತಾರೆ. ಅಥವಾ ಕೆಲವೊಮ್ಮೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಸೆಲ್ಸ್ ಇನ್ ಮೆರಿಸ್ಟಮೆಟಿಕ್ ಫೇಸ್ ಆರ್ ಎಲಾಂಗೇಷನ್ ಫೇಸ್ ಆರ್ ಮೆಚುರೇಷನ್ ಫೇಸ್ನಲ್ಲಿ ಹೇಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಸೆಲ್ಸ್ ಏನು ಅಂತ ಕೇಳಬಹುದು.